ನಿಮ್ಮ ಮನೆಗೆ ಕಾಂಪೌಂಡ್ ಇದೆಯಾ? ಅದು ಯಾವ ರೀತಿ ಇದೆ? ಅದು ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ? ವಾಸ್ತುವಿನಲ್ಲಿ ಕಾಂಪೌಂಡ್ ಇಷ್ಟೇ ದಪ್ಪ ಇರಬೇಕು, ಇಷ್ಟೇ ಎತ್ತರ ಇರಬೇಕು, ಇಷ್ಟ ಅಗಲ ಇರಬೇಕು ಅಂತ ಇದೆಯಾ? ಇದು ಎಲ್ಲದರ ಮಾಹಿತಿಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡ್ಬಂದಿದ್ದೀನಿ. ಅದು ಏನಪ್ಪಾ ಅಂದ್ರೆ, ವಾಸ್ತುಶಾಸ್ತ್ರದಲ್ಲಿ ಕಾಂಪೌಂಡ್ಗೆ ತುಂಬಾನೇ ಮಹತ್ವ ಇದೆ. ಪ್ರತಿಯೊಂದು ಮನೆಗೂ ಯಾವ ರೀತಿ ನಾವು ಕಾಂಪೌಂಡ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ವಾಸ್ತುವಿನಲ್ಲಿ ನಮಗೆ ಕಾಂಪೌಂಡ್ ಇಷ್ಟೇ ಎತ್ತರ ಇರಬೇಕು, ಇಷ್ಟೇ ಅಗಲ ಇರಬೇಕು ಅಂತಿಲ್ಲ. ಏನಕ್ಕೆಪ್ಪ ಅಂದ್ರೆ, ಈಗ ಕೆಲವರು ಸೆಲೆಬ್ರಿಟಿಗಳಿರ್ತಾರೆ, ಅವ್ರಿಗೆ ಪ್ರವೇಶಿಸಬೇಕು, ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತುಂಬಾ ಎತ್ತರ ಮಾಡ್ತಾರೆ. ಇಲ್ಲಿ ಗಮನದಲ್ಲಿ ಇರ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮಗೆ ಈಸ್ಟ್ ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ, ಈಸ್ಟ್ ರೋಡ್ ಇದ್ದಾಗ ನಮಗೆ ಈಸ್ಟ್ ಅಲ್ಲಿ ಏನಿರುತ್ತಲ್ವಾ ಕಾಂಪೌಂಡು, ಅದಕ್ಕಿಂತ ನಮಗೆ ಪಶ್ಚಿಮದಲ್ಲಿ ವೆಸ್ಟ್ ಅಲ್ಲಿ ಡೌನ್ ಆಗಬಾರ್ದು. ಇದು ಇಂಪಾರ್ಟೆಂಟ್. ಬೇಕಾದ್ರೆ ಇದು ನೀವು 10 ಅಡಿ ತಗೊಂತೀರಾ, ಇದನ್ನು 10 ಅಡಿ ತಗೊಳ್ಳಿ. ಇದನ್ನ 5 ಅಡಿ ತಗೊಂತೀರಾ, ಇದನ್ನು 5 ಅಡಿ ತಗೊಬೋದು. ಇಲ್ಲಿ ಇನ್ನೊಂದು ಏನಪ್ಪ ಟೆಕ್ನಿಕ್ ಅಂದ್ರೆ, ಪಶ್ಚಿಮದಲ್ಲಿ ಎತ್ತರ ಆಗಿ ಪೂರ್ವದಲ್ಲಿ ನಮಗೆ ಡೌನ್ ಆಗ್ಬೋದು. ಪಶ್ಚಿಮದಲ್ಲಿ ಡೌನ್ ಆಗಿ ಪೂರ್ವದಲ್ಲಿ ಡೌನ್ ಆದಾಗ ನಮಗೆ ಅಲ್ಲಿ ವಾಸ್ತುಗೆ ಕಾಂಪೌಂಡ್ ಬರೋದಿಲ್ಲ. ಕೆಲವರು ಏನ್ ಮಾಡ್ತಾರೆ, ಮನೆ ಹೈಟ್ ಇದೆಯಲ್ಲ ಅಂತ ಕೇಳ್ತಾರೆ. ನಾವು ಫಸ್ಟ್ ಕಾಂಪೌಂಡ್ ಮಾತ್ರ ತಗೊಬೇಕು. ಕಾಂಪೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಪೂರ್ವಕ್ಕಿಂತ ಪಶ್ಚಿಮ ಎತ್ತರ ಆಗಬಾರ್ದು, ಅದೇ ರೀತಿ ನಮಗೆ ಉತ್ತರಕ್ಕಿಂತ ದಕ್ಷಿಣ ಎತ್ತರ ಆಗಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇವೆರಡು ಒಂದು, ನಮಗೆ ಯಾವುದು ಉತ್ತರ ಮತ್ತೆ ದಕ್ಷಿಣ ಎರಡು ಒಂದು, ಪೂರ್ವ ಮತ್ತೆ ಪಶ್ಚಿಮ ಒಂದು. ನಾವು 4 ಟ್ಯಾಲಿ ಮಾಡ್ಬೇಕಾದ್ರೆ ಎರಡೆರಡು ಸಪರೇಟ್ ಮಾಡಿ ಮಾಡಬೇಕು. ದಕ್ಷಿಣಕ್ಕಿಂತ ಉತ್ತರದಲ್ಲಿ ಎತ್ತರ ಕಡಿಮೆ ಇರ್ಬೋದು, ಆದ್ರೆ ಉತ್ತರಕ್ಕಿಂತ ದಕ್ಷಿಣ ಕಾಂಪೌಂಡ್ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮನೆಗಳು ಯಾವ್ಯಾವ ರೀತಿ ಇದಾವೆ ಅಂತ ಚೆಕ್ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಇದು ಉಲ್ಟಾ ಇದ್ರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಮತ್ತೆ ನಿಮ್ಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಈಗ ಎರಡನೇದಾಗಿ, ನಾವು ನಮ್ಮ ಕಾಂಪೌಂಡ್ ಏನಿರುತ್ತಲ್ವಾ, ಪಕ್ಕದ ಮನೆ ಕಟ್ಬಿಟ್ಟಿರ್ತಾರೆ, ಅವ್ರ ಕಾಂಪೌಂಡ್ನ ಶೇರ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ತುಂಬಾ ಜನ ಈ ತಪ್ಪನ್ನ ಮಾಡ್ತಾ ಇದ್ದೀರಾ. ನೋಡಿ, ನಮ್ಗೆ ಈಗ ಇಲ್ಲಿ ಪೂರ್ವದ ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಳ್ಳೋಣ. ಪಶ್ಚಿಮದಲ್ಲಿ ಒಂದು ಮನೆ ಕಟ್ಟಿದ್ದಾರೆ, ಅದ್ರ ಕಾಂಪೌಂಡ್ ಹಾಕೊಂಡಿದ್ದಾರೆ. ಈ ಕಾಂಪೌಂಡೇ ಸಾಕು ಅಂದ್ಬಿಟ್ಟು ಬಿಟ್ಬಿಟ್ಟು ನಾವೇನ್ ಮಾಡ್ತೀರಾ, ಇಲ್ಲಿ ಪೂರ್ವನ ಕಾಂಪೌಂಡ್ ಹೈಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮಗೆ ಪಶ್ಚಿಮ ಡೌನ್ ಆಗುತ್ತೆ, ಪೂರ್ವ ನಮಗೆ ಎತ್ತರ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ನನ್ನ ಮನೆ ಒಂದು ಮೈಸೂರಲ್ಲಿ ಹೋಗಿದೆ. ಆ ಮೈಸೂರಲ್ಲಿ ಸೈಟ್ ವಿಸಿಟಿಂಗ್ ಹೋದಾಗ ಉತ್ತರ ರೋಡ್ ಫೇಸಿಂಗ್ ಇದೆ, ಉತ್ತರಕ್ಕೆ ಹೈಟ್ ಮಾಡ್ಬಿಟ್ಟಿದ್ದಾರೆ, ದಕ್ಷಿಣದಲ್ಲಿ ಇರತಕ್ಕಂಥ ಸೈಟ್ನ ಕಾಂಪೌಂಡ್ನ ಶೇರ್ ಮಾಡಿದ್ದಾರೆ. ಹಿಂಗೆ ಮಾಡಬಾರ್ದು. ಅವ್ರ ಕಾಂಪೌಂಡ್ ಅವ್ರದೇನೆ, ನಮಗೆ ಅಲ್ಲಿ ಏನು ತೊಂದರೆ ಇಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ಅಂದ್ರೂ ಉತ್ತರದಲ್ಲಿ ಕಾಂಪೌಂಡ್ ಬಂದಾಗ ದಕ್ಷಿಣದಲ್ಲಿ ನಮ್ಮದೇ ಇರಬೇಕು. ಬೇರೆಯವರ ಕಾಂಪೌಂಡ್ನ ನಾವು ಶೇರ್ ಮಾಡಬಾರ್ದು. ಇಲ್ಲಿ ನೀವು ಸರ್ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ, ಇಲ್ಲಿ ಖಾಲಿ ಬಿಟ್ಕೊತೀನಿ ಅನ್ನಂಗಿದ್ರೆ ಬಿಟ್ಕೊಳ್ಳಿ. ಅದರಲ್ಲಿ ಉತ್ತರದಲ್ಲಿ ನಮ್ದು ಕಾಂಪೌಂಡ್ ಬಂದ ಮೇಲೆ ಇಲ್ಲಿ ಕಂಪಲ್ಸರಿ ದಕ್ಷಿಣದಲ್ಲಿ ನಮ್ಮದೇ ಕಾಂಪೌಂಡ್ ಇರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಇದು ಅಷ್ಟೇ. ಪೂರ್ವದಲ್ಲಿ ನಮ್ಮ ಕಾಂಪೌಂಡ್ ಬಂದರೆ ಪಶ್ಚಿಮದಲ್ಲಿ ಪಕ್ಕದ ಮನೆ ಇದೆ ಸರ್, ಬೆಂಗಳೂರಲ್ಲೆಲ್ಲ ಹಂಗೆ ಮಾಡ್ತಾ ಇರೋದು, ಪಕ್ಕದಲ್ಲಿ ಕಾಂಪೌಂಡ್ ಇದೆ ಅದೇ ಸಾಕು ಅಂದ್ಬಿಟ್ಟು ನೀವು ಅದನ್ನು ಶೇರ್ ಮಾಡ್ತಾ ಇದ್ದೀರಾ. ನಮ್ಮ ಕಾಂಪೌಂಡು ಪೂರ್ವ ಎತ್ತರ ಆಗಿ ಪಶ್ಚಿಮ ಡೌನ್ ಆಗಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಕೊಬೇಕು. ಇನ್ನು ಕಾಂಪೌಂಡ್ ಎತ್ತರ ನಮಗೆ ನೋಡಿ, 4 ಕಡೆ ಬೇಕಾದರೆ ಒಂದೇ ಲೆವೆಲ್ ನಮಗೆ ಕಾಂಪೌಂಡ್ ಇರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಪೂರ್ವಕ್ಕಿಂತ ಪಶ್ಚಿಮ ಎತ್ತರ ಮಾಡಿದ್ರೆ ಸ್ವಲ್ಪ ಒಳ್ಳೆಯದು. ಅದೇ ರೀತಿ ಉತ್ತರಕ್ಕಿಂತ ದಕ್ಷಿಣ ಎತ್ತರ ಮಾಡಿದ್ರು ಒಳ್ಳೆಯದು. ಒಂದು ಕೋರ್ಸ್ ಆದರೂ ಎತ್ತರ ಮಾಡಿದ್ರೆ ನಮಗೆ ಎನರ್ಜಿ ಜಾಸ್ತಿ ಬರುತ್ತೆ. ಎಲ್ ಶೇಪಲ್ಲಿ ಹೈಟ್ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ 10 ಎತ್ತರ ಮಾಡಿ, ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ನಾವು ಕಾಂಪೌಂಡನ್ನು ಡೌನ್ ಮಾಡ್ಬೋದು. ಆದರೆ ಒಂದೇ ಲೆವೆಲ್ ಇದ್ರೂ ಏನೂ ದೋಷ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ನಮಗೆ ನೋಡಿ, ಉತ್ತರದ ಕಾಂಪೌಂಡು ಮತ್ತು ಪೂರ್ವ ಇವೆರಡೂ ಕಡೆ, ಈಗ ಉತ್ತರದಲ್ಲಿ ರೋಡ್ ಬಂತು ಅಂದರೆ ಇಲ್ಲಿ ಕಾಂಪೌಂಡ್ ಮಾಡ್ತೀರಲ್ವಾ, ಆ ಕಾಂಪೌಂಡ್ಗೆ ನಾವು ಗಾಳಿ ಬೆಳಕು ಒಳಗಡೆ ಬರೋ ಥರ ಏನಾದರೂ ಡಿಸೈನ್ ತೊಗೊಬೇಕು. ಪರಗೋಲನೋ ವಾಲ್ ಕೊಡೋದು ಏನಾದರೂ ಮಾಡಿ, ಉತ್ತರದಿಂದ ನಮಗೆ ಮನೆ ಒಳಗೆ ಸೈಟ್ ಒಳಗಡೆಗೆ ಗಾಳಿ ಬರೋ ಥರ ಇದ್ದರೆ ನಮಗೆ ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಪೂರ್ವದ ರೋಡ್ ಬಂದ್ರೂ ಅಷ್ಟೇ, ನಮಗೆ ಏನು ಪರಗೋಲ ಥರ ವಾಲ್ಸ್ ಏನಾದರೂ ಮಾಡಿ ಬಿಟ್ಟಾಗ ಪೂರ್ವದಿಂದನೂ ನಮಗೆ ಕಾಂಪೌಂಡಿಂದ ಮೇಲೆ ಗಾಳಿ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಕಾಂಪೌಂಡಿಂದ ಒಳಗಡೆನೂ ಗಾಳಿ ಬೆಳಕು ಬಂದಾಗ ನಮಗೆ ಗ್ರೋತ್ ಚೆನ್ನಾಗಿರ್ತದೆ. ಇನ್ನೂ ಏನಪ್ಪ ಅಂದರೆ, ದಕ್ಷಿಣ ರೋಡ್ ಫೇಸಿಂಗ್ ಬಂದಾಗ ಎಲ್ಲ ಬಿಟ್ಕೊಂಡ್ಬಿಟ್ಟಿರ್ತೀರ, ಪರಗೋಲ ಓಪನ್. ಯಾವಾಗ ದಕ್ಷಿಣದಿಂದ ಗಾಳಿ ಬೆಳಕು ಒಳಗಡೆ ಬರ್ತದೆ, ಫೈನಾನ್ಸ್ ನಮಗೆ ಸಪೋರ್ಟ್ ಮಾಡಲ್ಲ, ಆರೋಗ್ಯ ಸಮಸ್ಯೆ ಆಗ್ತದೆ. ನಾವು ಹೇಳಿದ್ರೆ ನಿಮ್ಮ ಕಿವಿಗೆ ಹೋಗೋದೇ ಇಲ್ಲ, ನಿಮ್ಗೆ ರಿಸಲ್ಟ್ ಬಂದ ಮೇಲೆ ಅವಾಗ ಮುಚ್ಚಿಸ್ತೀರ ನೀವು. ಅದೇ ರೀತಿ ಪಶ್ಚಿಮದಲ್ಲಿ ರೋಡ್ ಬಂದರೂ ಅಷ್ಟೇ, ಕಾಂಪೌಂಡ್ ಫಿಲ್ ಆಗಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣ ಪಶ್ಚಿಮ ಕಾಂಪೌಂಡ್ ಒಳಗಡೆಯಿಂದ ಗಾಳಿ ಬೆಳಕು ಬರಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಕಾಂಪೌಂಡ್ ಭಾರ ಯಾವ ಕಡೆ ಜಾಸ್ತಿ ಇರಬೇಕು, ಯಾವ ಕಡೆ ಕಡಿಮೆ ಇರಬೇಕು ಅನ್ನೋಂಥ ವಿಷಯ ಬಂದು ನೋಡಿ, ಇಲ್ಲಿ ನಮಗೆ ಉತ್ತರದ ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಳ್ಳೋಣ. ಉತ್ತರದ ರೋಡ್ ಫೇಸಿಂಗ್ ಇದ್ದಾಗ ಇಲ್ಲಿ ದಕ್ಷಿಣದಲ್ಲಿ ಪಕ್ಕದವ್ರು ಕಾಂಪೌಂಡ್ ಹಾಕಿದ್ದಾರೆ, ಅದನ್ನ ನಾವು ಶೇರ್ ಮಾಡಲ್ಲ ಸರ್. ಇಲ್ಲಿ 4 ನೀವು ಕಾಂಪೌಂಡ್ ಕಟ್ಕೊಂಡ್ಬಿಡ್ತೀರಾ ದಕ್ಷಿಣದಲ್ಲಿ.
ಅವಾಗ ನಮ್ಗೇನಾಯ್ತು, ಉತ್ತರ ನೋಡಕ್ ಚೆನ್ನಾಗಿರ್ಬೇಕು. 9 ಇಂಚದ ಬ್ರಿಕ್ಸ್ ಹಾಕ್ಬಿಟ್ಟು ಏನ್ ಮಾಡ್ತೀರಾ, ಅದಕ್ಕೆ ಮತ್ತೆ ಗ್ರಾನೈಟ್ ಹಾಕ್ತೀರಾ. ಬರೋ ವೆಯ್ಟ್ ಎಲ್ಲ ಅದಕ್ಕೆ ಡಿಸೈನ್ ಮಾಡೋಕ್ಕೆ ತುಂಬ್ತಾ ಇರ್ತೀರಾ ಉತ್ತರದಲ್ಲಿ. ಅವಾಗ ಏನಾಗುತ್ತೆ, ನಮಗೆ ಇಲ್ಲಿ 4.25 ಇಂಚ್ ವಾಲ್ ಇರುತ್ತೆ, ಅಥವಾ ಬೇಡ 6 ಇಂಚ್ ಇದೆ ಅಂತ ಇಟ್ಕೊಳ್ಳೋಣ, ಬೇಡ 9 ಇಂಚ್ ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲೂ 9 ಇಂಚ್ ಇದೆ. ಆದ್ರೆ ನಿಮ್ಗೆ ಆ ಗ್ರಾನೈಟು ಎಲ್ಲ ಹಾಕಿದಾಗ ಭಾರ ಜಾಸ್ತಿ ಆಗ್ತದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಎಷ್ಟು ವೆಯ್ಟ್ ಬೀಳುತ್ತೆ ಅದಕ್ಕಿಂತ ಒಂಚೂರು ಜಾಸ್ತಿ ಬರೋ ಥರ ಇಲ್ಲಿ ನೀವೇನಾದ್ರೂ ಭಾರ ಮಾಡಲೇಬೇಕು. ದಪ್ಪನಾದ್ರೂ ಕಟ್ಟಿ, ಇದಕ್ಕಿಂತ ತುಂಬಾ ಎತ್ತರನಾದ್ರೂ ಕಟ್ಟಿ, ನಮಗೆ ಭಾರದಲ್ಲೂ ಬ್ಯಾಲೆನ್ಸ್ ಆಗಬೇಕು. ಅದೇ ರೀತಿ ಪಶ್ಚಿಮ ರೋಡ್ ಫೇಸಿಂಗ್ ಬಂದಾಗ ನಮಗೆ ಇಲ್ಲಿ ಭಾರ ಜಾಸ್ತಿ ಬರಬೇಕು. ಅದೇ ಪೂರ್ವದಲ್ಲಿ ರೋಡ್ ಫೇಸಿಂಗ್ ಬಂದ್ರು ಅಷ್ಟೇ, ಇಲ್ಲಿ ತುಂಬಾ ಡಿಸೈನ್ ಮಾಡ್ಬಿಡ್ತೀರಾ. ಮತ್ತೆ ಏನೋ ಮಾಡ್ತೀರಾ, ಗೇಟ್ ಹೈಟ್ ಮಾಡ್ಬಿಟ್ಟು ಫಸ್ಟ್ ಫ್ಲೋರ್ ಮೋಡ್ಗೆ ಟಚ್ ಮಾಡ್ಬಿಡ್ತೀರಾ. ಕಾಂಪೌಂಡು ಗೇಟು ಎರಡು, ಯಾರೋ ಉತ್ತರದ್ದು ಮತ್ತೆ ಪೂರ್ವ ಇವೆರಡೂ ಮಾಡಿದಾಗ ನಮಗೆ ಏನಾಗ್ತದೆ, ಪಶ್ಚಿಮ ದಕ್ಷಿಣ ಯಾರಿಗೂ ಕಾಣಲ್ಲ ಅಂತ ಡೌನ್ ಮಾಡ್ತೀರಾ. ಮಾಡಬೇಡಿ, ದೋಷ ಬರ್ತದೆ. ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಂಡುಹಿಡಿಯೋದೇ ಕಷ್ಟ ಆಗ್ಬಿಡ್ತದೆ. ಪೂರ್ವನು ತೊಗೊಂಡೋಗಿ ಟಾಪಲ್ಲಿ ಟಚ್ ಮಾಡ್ಬಿಡ್ತೀರಾ, ಪಶ್ಚಿಮ ಡೌನ್ ಇರುತ್ತೆ, ಉತ್ತರದಲ್ಲೂ ಅಷ್ಟೇ ರೋಡ್ ಫೇಸಿಂಗ್ ಬಂದಿರುತ್ತೆ, ಏನು ಒಳಗಡೆ ಕಾಣಬಾರ್ದು ಅಂದ್ಬಿಟ್ಟು ಪೂರ್ತಿ ತೊಗೊಂಡೋಗಿ ಕಟ್ತೀರಾ. ಕಟ್ಟಿ ನಾನು ಬೇಡ ಅಂತಿಲ್ಲ. ಇದು ಎಷ್ಟು ಹೈಟ್ ಇರುತ್ತೆ, ದಕ್ಷಿಣನೂ ಅಷ್ಟೇ ಹೈಟ್ ಮಾಡಿ, ಪೂರ್ವದಲ್ಲಿ ಎಷ್ಟು ಹೈಟ್ ಇರುತ್ತೆ ನಮಗೆ ಪಶ್ಚಿಮದಲ್ಲೂ ಅಷ್ಟೇ ಹೈಟ್ ಇರೋ ಥರ ನೋಡ್ಕೊಳ್ಳಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ನೋಡ್ರಿ, ಇದು ನೈಋತ್ಯ ಬೆಳೆದ್ಬಿಟ್ಟಿರುತ್ತೆ ಮನೆ. ಈ ನೈಋತ್ಯ ಬೆಳೆದಾಗ ಏನು ಮಾಡ್ತಾರೆ, ಒಂದೇ ಒಂದು ಕೋರ್ಸ್ ಹಾಕೊಂಡು ಇದನ್ನ ಸಮ ತಗೊಂತಾರೆ. ಈಗ ದಕ್ಷಿಣ ಆಗ್ನೇಯದಲ್ಲಿ ಎಷ್ಟಿದೆ ಇದು ಅಷ್ಟೇ ಇರ್ಬೇಕಲ್ವಾ. ಇದು ಬೆಳೆದಾಗ ಏನಾಗ್ತದೆ, ಒಂದು ಕೋರ್ಸ್ ಮಾತ್ರ ಹಾಕ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ ಹಾಕ್ಬೇಕಲ್ಲಪ್ಪ, ವಾಸ್ತು ಫಾಲೋ ಮಾಡ್ಬೇಕಲ್ಲಪ್ಪ ಅಂತ. ಅವಾಗ ಇಲ್ಲಿ ನಿಮ್ದು ಒಂದು ಕೋರ್ಸ್ ಇರುತ್ತೆ, ಇದು ಲೆಕ್ಕ ಬರಲ್ಲ ನಮಗೆ. ಇದು ಒಂದು ಕೋರ್ಸ್ ಇರುತ್ತೆ, ನಾರ್ತ್ ಅಲ್ಲಿ ಎತ್ತರ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆ ಬೆಳೆದಿರೋ ಅಂತ ಜಾಗನ ಡಿವೈಡ್ ಮಾಡೋವಾಗ ಅಪೋಸಿಟ್ ಎಷ್ಟಿದೆ ಅಷ್ಟೇ ಇರಬೇಕು. ಸುಮ್ಮನೆ ಒಂದು ಕೋರ್ಸ್ ಹಾಕೊಳ್ಳೋದು, ಮತ್ತೆ ಅಲ್ಲಿ ಗಿಡಗಳು ಬೆಳೆಸೋದು, ಹೂವು ತಗೊಂಬಂದು ಮನೆಗೆ ಇಕ್ಕೋದು, ಅದೆಲ್ಲ ಮಾಡಬಾರ್ದು. ಮಾಡಿದ್ರೆ ನಿಮಗೆ ಆ ದೋಷದಿಂದ ಮುಕ್ತಿ ಇರಲ್ಲ, ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀರಾ. ಇನ್ನು ಕೆಲವರು ತುಂಬಾ ತಪ್ಪು ಮಾಡ್ತೀರಾ. ಏನಪ್ಪ ಅಂದ್ರೆ, ಪೂರ್ವ ಈಶಾನ್ಯದಲ್ಲಿ ಪೂರ್ವದಲ್ಲಿ ರೋಡ್ ಇದೆ ಅಂತ ಇಟ್ಕೊಳ್ಳಿ, ಈ ಗೇಟ್ ಇಲ್ಲಿ ಕೊಟ್ಬಿಟ್ಟು ಆ ಗೇಟ್ ಮೇಲೆ ಆರ್ಚ್ ಇಟ್ಬಿಡೋದು. ಅವಾಗ ನಮ್ಗೆ ಏನಾಗ್ತದೆ ಗೊತ್ತಾ, ಪೂರ್ವ ಈಶಾನ್ಯ ಎತ್ತರ ಆಗುತ್ತೆ. ನೀವು ಬರೀ ಮನೆ ನೋಡ್ತಾ ಇದ್ದೀರಾ, ಮನೆ ಬಿಟ್ಬಿಡಿ. ಅದು ಆಮೇಲೆ ಕಾಂಪೌಂಡ್ ಸುತ್ತಳತೆ ನೋಡಿ. ಈ ಸುತ್ತಳತೆಯಲ್ಲೂ ನಮಗೆ ಈಶಾನ್ಯನೇ ವೆಯ್ಟ್ ಕಡಿಮೆ ಇರಬೇಕು, ಈಶಾನ್ಯದಲ್ಲೇ ತಗ್ಗಿರ್ಬೇಕು. ಯಾವಾಗ ಇಲ್ಲಿ ಕೊಟ್ಬಿಟ್ಟು ಕಾರ್ ಒಳಗಡೆ ಬರೋಕೆ ಆರ್ಚ್ ಮಾಡ್ತಿರೋ, ಈಶಾನ್ಯ ಎತ್ತರ ಆಗೋಯ್ತು, ಮತ್ತೆ ಈಶಾನ್ಯ ಭಾರ ಬೀಳುತ್ತೆ. ಮಾಡಬೇಡಿ. ನಾನು ಎಷ್ಟೋ ಮಾಡಿಸಿರೋ ನಮ್ಮ ಮನೆಗಳಲ್ಲೆಲ್ಲ ಕಟ್ ಮಾಡಿಸ್ತಾ ಇದ್ದೀನಿ ನಾನು. ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿಸ್ತೀರಾ, ನಾವು ಬಂದು ಕಟ್ ಮಾಡಿಸ್ತೀವಿ. ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಗೇಟ್ ಬಂದ್ರು ಅಷ್ಟೇ, ಇದು ಆರ್ಚ್ ಮಾಡಬಾರ್ದು. ಇಲ್ಲ ಸರ್, ನನಗೆ ಆರ್ಚ್ ಬೇಕೇ ಬೇಕು, ಈಶಾನ್ಯದಲ್ಲಿ ಬಂದಿದೆ ನೋಡೋಕೆ ಚೆನ್ನಾಗಿರುತ್ತೆ, ಆರ್ಚ್ ಬೇಕೇ ಬೇಕು ಅಂದರೆ ನೋಡಿ, ಫಸ್ಟ್ ಏನಪ್ಪ ಅಂದರೆ, ನೈಋತ್ಯದಲ್ಲಿ ಇದು ದಕ್ಷಿಣ ನೈಋತ್ಯ ಇರ್ಬೋದು, ಪಶ್ಚಿಮ ನೈಋತ್ಯ ಇರ್ಬೋದು, ಎಲ್ಲದಕ್ಕಿಂತ ಕಾಂಪೌಂಡ್ ಇದೇ ಹೈಟ್ ಮಾಡ್ಬೇಕು ನೀವು. ಇಲ್ಲ 12 ಅಡಿ ತೊಗೊಂತೀರ ಅಂದರೆ ಇಲ್ಲೂ 12 ಅಡಿನೋ 13 ಅಡಿನೋ ಈ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯ ಎರಡರಲ್ಲಿ ಎಲ್ಲಾರು ತಗೊಳ್ಳಿ. ಅದಾದ್ಮೇಲೆ ಇದಕ್ಕಿಂತ ನಮಗೆ ಭಾರ ಕಡಿಮೆ ಇರೋಂಥದ್ದು, ಭಾರ ಡೌನ್ ಆಗಬೇಕಾಗಿರೋದಂಥದ್ದು ಯಾವುದಪ್ಪ ಅಂದರೆ, ಅಗ್ನಿ ಮೂಲೆಯಲ್ಲಿ ತೊಗೊಬೇಕು ನೀವು. ಆರ್ಚ್ ಅಲ್ಲಿ ರೋಡ್ ಇರುತ್ತೋ ಬಿಡುತ್ತೋ, ಇಲ್ಲಿ ತೊಗೊಂಡ್ಮೇಲೆ ಈ ಡಿಸೈನ್ ಇಲ್ಲಿ ಮಾಡಿಬಿಡ್ಬೇಕು. ನೈಋತ್ಯ ಹೈಟ್ ಆಯಿತು, ಅದಕ್ಕಿಂತ ಒಂದು ಸ್ವಲ್ಪ ಅಗ್ನಿ ಮೂಲೆ ಡೌನ್ ಆಯಿತು, ಅದಕ್ಕಿಂತ ಒಂದು ಸ್ವಲ್ಪ ವಾಯುವ್ಯದಲ್ಲಿ ಮಾಡ್ಬೇಕು. ಮತ್ತೆ ನೀವು ಬರೀ ಶಾಸ್ತ್ರಕ್ಕೆ 2 ಅಡಿ 3 ಅಡಿ ಮಾಡಂಗಿಲ್ಲ. ಇಲ್ಲಿ 10 ಅಡಿ ಮಾಡಿದ್ರೆ ಎಲ್ಲ ಕಡೆ 10 ಅಡಿ 10.5 ಅಡಿ ಮಾಡಬೇಕು. ಅದನ್ನ ಗಮನದಲ್ಲಿ ಇಟ್ಕೊಳ್ರಿ. ಇಲ್ಲಿ ವಾಯುವ್ಯದಲ್ಲಿ ಆದ್ಮೇಲೆ ಅವಾಗ ಇಲ್ಲಿ ಬೇಕಾದ್ರೆ ನೀವು ಕೊಡ್ಬೋದು. ಬೇಕಿತ್ತ ಇದೆಲ್ಲ ನಮಗೆ, ಅದರ ಬದಲಾಗಿ ಒಂದೇ ಲೆವೆಲ್ ಇಟ್ಕೊಡಿ, ತುಂಬ ಚೆನ್ನಾಗಿರ್ತದೆ. ಇನ್ನು ಗೇಟಿನ ವಿಷಯಕ್ಕೆ ಬಂದರೆ, ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಬಂದರೆ ಆ ಗೇಟಿಂದ ಒಳಗಡೆ ಗಾಳಿ ಬರೋ ಥರದ್ದು ನೀವು ಏನಾದರೂ ಡಿಸೈನ್ ತೊಗೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಗೇಟ್ಗಳು ಬಂದಾಗ ಅಲ್ಲಿ ಗಾಳಿ ಬೆಳಕು ಒಳಗಡೆ ಬರೋದು ಬೇಡ. ಇದು ಒಂದು. ಎರಡನೇದು ಏನಪ್ಪ ಅಂದರೆ, ಈಗ ನಾವು ಮನೆಗೆ ಮರದ ಬಾಗಿಲು ಇಟ್ಟಿರ್ತೀರಲ್ವ, ಅದೇ ರೀತಿ ಗೇಟ್ಗೂ ಎಲ್ಲೋ ಒಂಚೂರು ಮರ ಬರೋ ಥರ ಒಂದು ಡಿಸೈನ್ ತಗೊಳ್ಳಿ. ನಮ್ಮ ಮನೆಗೆ ಬಾಗಿಲು ಎಷ್ಟು ಮುಖ್ಯನೋ ನಮ್ಮ ಗೇಟು ಅಷ್ಟೇ ಮುಖ್ಯ ಆಗಿರ್ತದೆ. ಅದನ್ನು ಸ್ವಲ್ಪ ಮರ ಬರೋ ಥರ ಬಳಸ್ಕೊಡಿ. ಇದು ಕಾಂಪೌಂಡ್ಗೆ ಸಂಬಂಧಪಟ್ಟಂಥ ವಿಷಯ. ತುಂಬ ಜಾಗೃತವಾಗಿ ಮಾಡ್ಕೊಡಿ. ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ. ಇಷ್ಟು ಹೇಳ್ತಾ ನನಗೆ ಕೊನೆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ, ನಿಮ್ಮ ಪ್ರಶ್ನೆಗಳು ಕೇಳಿದ್ದೀರಾ, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈಗಲೂ ಅಷ್ಟೇ ನಿಮ್ಗೇನಾದರೂ ಡೌಟ್ ಇದ್ದರೆ, ಕಾಂಪೌಂಡ್ದೇ ಅಂತಲ್ಲ, ನಿಮ್ಮ ಮನೇದು ಏನೇ ಡೌಟ್ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ರಾಧಾ ಪರಮೇಶ್ವರ್ ಅವರು ಒಂದು ಪ್ರಶ್ನೆನ ಕೇಳಿದ್ದಾರೆ ಕಮೆಂಟ್ಸಲ್ಲಿ, ಸರ್ ನಾರ್ತ್ ವೆಸ್ಟಲ್ಲಿ 2 ಟಾಯ್ಲೆಟ್ ರೂಮ್ ಮಾಡ್ಬೋದು ಅಂತ. ನೋಡಿ, ಇದು ನಾರ್ತ್ ಇದೆಯಲ್ವಾ, ನಾರ್ತ್ ವೆಸ್ಟಲ್ಲಿ 2 ಟಾಯ್ಲೆಟ್ ರೂಮ್ ಮಾಡ್ಬೋದು. ನಾನು ಹೇಳೋದು ಏನಪ್ಪ ಅಂದರೆ, ನಮ್ಮ ಮನೆಯ ಗೋಡೆಯಿಂದ 4 ಅಡಿ ಬಿಟ್ಟು ಟಾಯ್ಲೆಟ್ ರೂಮ್ ಬರಬೇಕು. ಟಾಯ್ಲೆಟ್ ರೂಮ್ ಆದಮೇಲೆ ಮಿನಿಮಮ್ 6 ಅಡಿ ಕಾಂಪೌಂಡ್ಗೂ ಮತ್ತು ಟಾಯ್ಲೆಟ್ ರೂಮ್ಗೂ ಗ್ಯಾಪ್ ಇದ್ದರೆ ಮಾತ್ರ ಮಾಡಿ. ಮಾಡೋವಾಗ ಇಲ್ಲಿ ವಿಂಡೋ ಎಲ್ಲ ಬರ್ತದೆ, ಕುತ್ತು ಬರ್ದಿರೋ ಥರ ನೋಡ್ಕೊಳ್ಳಿ. ಮತ್ತು ಅದು ಏನಂದರೆ, ಉತ್ತರ ದಕ್ಷಿಣ ಅಗಲ ಇರಬೇಕು, ಪೂರ್ವ ಪಶ್ಚಿಮ ಅಗಲ ಕಡಿಮೆ ಇದ್ದು ಉತ್ತರ ದಕ್ಷಿಣ ಅಗಲ ಜಾಸ್ತಿ ಇರೋ ಥರ ಮಾಡಿ. ಅದಕ್ಕೆ ನೀವು ದಕ್ಷಿಣ ಆಗ್ನೇಯ ಪೂರ್ವ ಈಶಾನ್ಯ ಪಶ್ಚಿಮ ವಾಯುವ್ಯದಲ್ಲಿ ಈ 3ರಲ್ಲಿ ಮಾತ್ರ ಡೋರ್ಗಳು ಕೊಡಬೇಕು. ನಾರ್ತ್ಗೆ ಯಾವುದೇ ಕಾರಣಕ್ಕೂ ಡೋರ್ ಕೊಡಬೇಡಿ, ವೆಂಟಿಲೇಷನ್ ಕೊಟ್ಕೊಡಿ.
ಪ್ರಶಾಂತ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮ ಮನೆಯ ಈಶಾನ್ಯದಲ್ಲಿ ಎಕ್ಕದ ಗಿಡ ಬಂದಿದೆ, ಅದನ್ನ ಇರ್ಬೋದಾ ತೆಗಿಬೋದಾ ಅಂತ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಒಂದು, ಈಶಾನ್ಯ ಎತ್ತರ ಆಗಬಾರ್ದು, ಎರಡನೇದು ತೆಗಿಬಾರ್ದು, ಧರ್ಮ ಸಂಕಟ ಇದು. ಹಾಗಾಗಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತ ಪ್ರಶ್ನೆ. ಜ್ಯೋತಿ ಅನ್ನೋರು ಒಂದು ಕಮೆಂಟ್ಸ್ನ ಮಾಡಿದ್ದಾರೆ, ಸರ್ ನಾವು ಆಗ್ನೇಯದಲ್ಲಿ ಮೆಟ್ಲು ಕೊಟ್ಟರೆ ಉತ್ತರಕ್ಕೆ ಹತ್ತೀರಲ್ವಾ ಅಂತ. ಮೇಡಮ್, ಜ್ಯೋತಿ ಮೇಡಮ್ನವರೇ, ನಾವು ಹೇಳ್ತಾ ಇರೋದು ಇಷ್ಟೇ, ಸ್ಟಾರ್ಟಿಂಗ್ ಹತ್ತೋದು ಇಂಪಾರ್ಟೆಂಟು. ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀರಿ, ಫಸ್ಟು ದಕ್ಷಿಣಕ್ಕೆ ಹತ್ತೀರಿ, ದಕ್ಷಿಣಕ್ಕೆ ಹತ್ತಿ ಆಮೇಲೆ ಉತ್ತರಕ್ಕೆ ತಿರ್ಗೋದು. ನಾವು ಸ್ಟಾರ್ಟಿಂಗ್ ಉತ್ತರಕ್ಕೆ ಹತ್ತಬಾರ್ದು ಅಂತ ಮಾತ್ರ ಹೇಳ್ತಾ ಇರೋದು. ನೋಡಿ, ಹಿಂಗೆ ದಕ್ಷಿಣಕ್ಕೆ ಹತ್ತಿ ಆಮೇಲೆ ಟರ್ನ್ ಉತ್ತರಕ್ಕೆ ಟರ್ನ್ ಮಾಡ್ತಾ ಇದ್ದೀರಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದ್ಸರಿ ನೋಡಿ, ಮತ್ತೆ ಏನಾದರೂ ಪ್ರಶ್ನೆ ಇದ್ದರೆ ಮತ್ತೆ ಕಮೆಂಟ್ಸ್ ಮಾಡಿ. ಇಷ್ಟು ಹೇಳ್ತಾ, ಯಾರೆಲ್ಲ ನಾವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಿಮ್ಮ ಮನೆಯಲ್ಲಿ ಈ ಥರ ಏನಾದರೂ ಇದ್ದಾಗ ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಇದಕ್ಕೆ ಖರ್ಚಾಗುತ್ತೆ ಇಲ್ಲ ಅಂತಲ್ಲ, ಬಟ್ ನಿಮ್ಗೆ ರಿಸಲ್ಟ್ ಹಂಗೆ ಬರುತ್ತೆ. ಸರಿಪಡಿಸ್ಕೊಳ್ಳಿ. ನಿಮ್ಮ ಫ್ರೆಂಡು ಸರ್ಕಲಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನಗೆ ತುಂಬ ಜನ ಹೇಳ್ತಾರೆ, ಸರ್ ನನ್ನ ಫ್ರೆಂಡು ಈ ಥರ ಇದ್ದವರು ನಿಮ್ಗೆ ಪರಿಚಯ ಇದ್ದಾರಂತೆ, ಅವ್ರು ನನಗೆ ನಂಬರ್ ಕೊಟ್ಟರು ಅಂತ ತುಂಬ ಜನ ಮಾಡ್ತಾರೆ. ನನಗೆ ನೀವು ಪರಿಚಯ ಏನಲ್ಲ, ಆದರೆ ನೋಡಿ ನೀವು ಮಾಡಿರೋ ಕೆಲಸ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ರಿಲೇಟಿವ್ ಅಲ್ಲಿ ಯಾರ್ಯಾರು ತೊಂದರೆಯಲ್ಲಿದ್ದಾರೆ, ನಮ್ಮ ಶತ್ರುಗಳಿರ್ಬೋದು, ಅವ್ರಿಗೂ ಈ ವಿಡಿಯೋನ ಕಳಿಸಿ. ನೋಡಿದಾಗ ಸರಿಪಡಿಸ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳೋ ಧರ್ಮ ನಮ್ಮದು. ಹಾಗಾಗಿ ಮ್ಯಾಕ್ಸಿಮಮ್ ಫೇಸ್ಬುಕ್ಕು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ಟೇಟಸಲ್ಲಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.